ಸರ್ವೇಭ್ಯೋ ನಮೋ ನಮಃ. ಈ ಹಿಂದಿನ ಒಂದು ಸಂಚಿಕೆಯಲ್ಲಿ ನಾವು ಈ ಪೌರಾಣಿಕ ಹಿನ್ನೆಲೆ ಏನಿತ್ತು ಕುಂಭಮೇಳಕ್ಕೆ ಅದನ್ನು ನಾವು ನೋಡಿದ್ವಿ. ಈಗ ನಾವು ಈ 4 ಜಾಗಗಳಲ್ಲಿ ಅಂದರೆ ಪ್ರಯಾಗರಾಜ, ಹರಿದ್ವಾರ, ಉಜ್ಜಯಿನಿ ಮತ್ತು ನಾಸಿಕ ಈ 4 ಜಾಗಗಳಲ್ಲಿ ಯಾವ್ಯಾವಾಗ ಕುಂಭಮೇಳ ನಡೆಯುತ್ತೆ ಅನ್ನೋದನ್ನು ನೋಡೋಣ. ಮೊದಲನೆಯದಾಗಿ ಅರ್ಧ ಕುಂಭಮೇಳ ಅಂತ ನಡೆಯುತ್ತೆ. ಅರ್ಧ ಕುಂಭಮೇಳ ನಡೆಯುವಂಥದ್ದು ಪ್ರಯಾಗರಾಜ ಮತ್ತು ಹರಿದ್ವಾರದಲ್ಲಿ. ಇದು ಪೂರ್ಣ ಕುಂಭಮೇಳ ಮತ್ತು ಮಹಾಕುಂಭಮೇಳದ ಮಧ್ಯ ನಡೆಯುವಂಥದ್ದು, ಅಂದರೆ 6 ವರ್ಷಕ್ಕೆ ಒಮ್ಮೆ ನಡೆಯುವಂಥದ್ದಿದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹರಿದ್ವಾರದಲ್ಲಿ ಗುರುವು ಕುಂಭರಾಶಿಯಲ್ಲಿ ಮತ್ತು ಸೂರ್ಯನು ಮಕರ ರಾಶಿಯಲ್ಲಿದ್ದಾಗ ಅರ್ಧ ಕುಂಭಮೇಳವು ನಡೆಯುತ್ತದೆ. ಹಾಗೆಯೇ ಪ್ರಯಾಗರಾಜದಲ್ಲಿ ಗುರುವು ಮೇಷರಾಶಿಯಲ್ಲಿ ಮತ್ತು ಸೂರ್ಯನು ಮಕರ ರಾಶಿಯಲ್ಲಿದ್ದಾಗ ಅರ್ಧ ಕುಂಭಮೇಳವು ನಡೆಯುತ್ತದೆ. ಧನ್ಯವಾದಗಳು.